ಭಾರ್ಗವಪುರಿ ಶ್ರೀ ಕಲ್ಯಾಣ ರಾಮಚಂದ್ರ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಪರಾಭವ ಸಂವತ್ಸರ, ಈ ಸಂವತ್ಸರದ ಹೆಸರು, ಹೊಸ ಹೆಸರು ಪರಾಭವ ಸಂವತ್ಸರ ಅಂತ ಹೇಳಿ ರಾಮಾಯಣದಲ್ಲಿ ಬರುವ ವಾಕ್ಯ, ಯತ್ರ ರಾಮೋ ಭಯಂ ನಾಸ್ತಿ ತತ್ರ ಪರಾಭವ ಅಂತ. ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಭಯ ಇರೋದಿಲ್ಲ, ಅಲ್ಲಿ ಪರಾಭವ ಇಲ್ಲ ಅಂತ. ಪರಾಭವ ಅಂದರೆ ಸಾಮಾನ್ಯ ಸಂಸ್ಕೃತದಲ್ಲಿ ಸೋಲು ಅಂತ ಅರ್ಥ. ಸೊ ನಮಗೆ ಯಾರಿಗೂ ಸೋಲಿಲ್ಲದೆ ಸದಾ ಜಯಮಂತ್ರವನ್ನು ಹೇಳುವಂತಹ ರಾಮಚಂದ್ರನ ಈ ರಾಮನವಮಿಯ ದಿನದಂದು ಈ ಸಂವತ್ಸರದಲ್ಲಿ ಯಾವ ರೀತಿಯಾದಂತಹ ಪರಾಜಯವೂ ಆಗದೆ ಪರಾಜಯವೇ ಆಗೋದಾದರೆ ನಮ್ಮ ಒಳಗಿನ ಶತ್ರುಗಳಿಗೆ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ರಾಮತಾರಕ ಹೋಮವನ್ನು ಇಲ್ಲಿ ಆಚರಿಸಿದ್ದೇವೆ. ರಾಮಾಯಣದ ಪೂರ್ತಿ ಪಾರಾಯಣವನ್ನು 9 ದಿನಗಳಲ್ಲಿ ಯುಗಾದಿಯಿಂದ ಆರಂಭಿಸಿ ರಾಮನವಮಿಯವರೆಗೂ ರಾಮಾಯಣದ ಪಾರಾಯಣವನ್ನು ಮಾಡಿ, ಬೆಳಗ್ಗೆ ಸ್ವಾಮಿಗೆ ರಾಮನವಮಿ ಅಂಗವಾಗಿ ಪಂಚಾಮೃತದ ಅಭಿಷೇಕ, ನಂತರ ರಾಮತಾರಕ ಹೋಮ 1 ಲಕ್ಷ ಸಂಖ್ಯೆಯಲ್ಲಿ ಇಲ್ಲಿ ರಾಮತಾರಕ ಹೋಮವನ್ನು ನಡೆದಿದೆ. ಜೊತೆಯಲ್ಲಿ 1 ವರ್ಷವಿಡೀ ಬರೆದಿರುವಂತಹ ರಾಮನಾಮದ ಸಂಗ್ರಹಗಳನ್ನೆಲ್ಲ ಮಾಡಿ ಅದಕ್ಕೆ ನಿತ್ಯ ಪೂಜೆಯನ್ನು ಮಾಡಿ ಇವತ್ತು ಬೃಂದಾವನದಲ್ಲಿ ಪ್ರತಿಷ್ಠೆ ಮಾಡುವಂತಹ ಕಾರ್ಯಕ್ರಮ. ಸಂಜೆಗೆ 5:30ಗೆ ಸುಮಾರಾಗಿ ಶ್ರೀ ಸ್ವಾಮಿಯ ಕಲ್ಯಾಣ ಮಹೋತ್ಸವ, ಭಾರ್ಗವಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿಯ ದಿವ್ಯ ಕಲ್ಯಾಣ ಮಹೋತ್ಸವ, ನಂತರ ಪಟ್ಟಾಭಿಷೇಕದ ಕಾರ್ಯಕ್ರಮ. ಇವತ್ತು ವಿಶೇಷವಾಗಿ ಭರತನಾಟ್ಯದ ಪ್ರಸಂಗ, ರಾಮಾಯಣದ ಪೂರ್ತಿ ರಾಮನ ಚರಿತ್ರೆಯನ್ನು ನೃತ್ಯ ರೂಪದಲ್ಲಿ ಪ್ರದರ್ಶನ ಮಾಡುವಂತಹ ಒಂದು ತಂಡ ಇಲ್ಲಿ ಬಂದು ಇವತ್ತು ಸ್ವಾಮಿಗೆ ಸಾಂಸ್ಕೃತಿಕ ಸೇವೆ, ಧಾರ್ಮಿಕ ಅನುಷ್ಠಾನಗಳನ್ನೆಲ್ಲ ಮಾಡ್ತಾ, ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಿಕಲ್ಪನೆಯನ್ನು ಕೊಡುವಂತಹ ಒಂದು ಪ್ರಯತ್ನ. ದೇವಸ್ಥಾನದಲ್ಲಿ ಹೆಚ್ಚೆಚ್ಚು ಭಕ್ತರು ಬಂದು ಇವತ್ತು ರಾಮನ ದರ್ಶನವನ್ನು ಪಡೆದಿದ್ದಾರೆ. ರಾಮನ ದಿವ್ಯ ದರ್ಶನವನ್ನು ಪಡೆದು ಹೋಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದು ಎಲ್ಲ ಭಾರತೀಯರು ಹೆಮ್ಮೆ ಪಡುವಂತಹ, ಎಲ್ಲರೂ ಸ್ಮರಿಸುವಂತಹ ಈ ದಿನವನ್ನು ನಾವು ಆಚರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥಿಸ್ತೇವೆ. ಜೈ ಶ್ರೀರಾಮ್.